ವಿ ನೆಟ್ವರ್ಕ್ಗೆ ಈಗ 22 ವರ್ಷಗಳ ಸಂಭ್ರಮ. ವಿ ನೆಟ್ವರ್ಕ್ ಈಗ ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ. ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ರಾಜ್ಯದ ಕಲೆಗಳನ್ನು ಶ್ರೀಮಂತಗೊಳಿಸುವುದು ನಮ್ಮೆಲ್ಲರ ಕರ್ತವ್ಯ ಆಗಿದೆ ಎಂದು ಹುಕ್ಕೇರಿ ಕ್ಯಾರಗುಡ್ಡದ ಅಭಿನವ ಮಂಜುನಾಥ್ ಮಹಾರಾಜರು ಅಭಿಪ್ರಾಯಪಟ್ಟರು. ಭಾಷೆಯ ಸಂವಾದಗಳು ಅರ್ಥ ಬೇರೆ ಕೊಟ್ಟರು ಕೂಡ ನಮ್ಮ ಭಾಷೆ ಬೇರೆ ಇದ್ರೂ ಕೂಡ ಅರ್ಥ ಒಂದೇ ಕೊಡಬೇಕು. ಸೊ ಆ ನಿಟ್ಟಿನೊಳಗಡೆ ಆ ಭಾಗದ ಜನರು ನಾವೆಲ್ಲ ಏನಂತೇವೆ ಶೆಟ್ರಿಗೆ ಉಡುಪಿಯಿಂದ ಬಂದವರು ಇಲ್ಲಿ ಎಲ್ಲ ಅದು ಒಂದು ನೆನಪಿರಲಿ. ಈ ಕಲೆಯನ್ನು ತಂದ್ರೆ ಇದಕ್ಕೆ ನಾವು ಕೃತಜ್ಞತೆ ಸಲ್ಲಿಸ್ತೇವೆ. ಮತ್ತೆ ಇನ್ನೊಂದು ಏನು ಅಂತಂದ್ರೆ ನಮ್ಮ ಕಲೆಯನ್ನು ಅಲ್ಲಿ ಒಯ್ಯಬೇಕು. ಆ ಕಲೆಯನ್ನು ಇಲ್ಲಿ ಶ್ರೀಮಂತಗೊಳಿಸಬೇಕು, ನಮ್ಮ ಕಲೆಯನ್ನು ಅಲ್ಲಿ ಶ್ರೀಮಂತಗೊಳಿಸಬೇಕು. ಅಂದಾಗ ನಮ್ಮಲ್ಲಿ ಇರ್ತಕ್ಕಂಥ ವೇದಗಳು ದೂರ ಆಗ್ತದೆ. ಈ ಯಕ್ಷಗಾನ ಅಂತಂದ್ರೆ ದೈವವನ್ನೇ ಇಲ್ಲಿ ಈ ಸಾಹಿತ್ಯಕ್ಕೆ ಕರ್ಕೊಂಡು ತಾಕತ್ತದೆ. ಯಕ್ಷಗಾನಕ್ಕೆ ದೈವವನ್ನೇ ಭೂಮಿ ತರ್ತಕ್ಕಂಥ ಒಂದು ಶಕ್ತಿಯನ್ನ ಭಗವಂತ ಈ ಕಲೆ ಕೊಡ್ತಾನೆ. ಹೀಗಾಗಿ ಶ್ರೀಮಂತಗೊಂಡದೆ, ದೇಶ ವಿದೇಶಕ್ಕೆ ತೆರಳ್ತಾ ಇದ್ದಾರಲ್ಲ, ತುಂಬಾ ಖುಷಿಯಾಗ್ತದೆ. ಹುಕ್ಕೇರಿ ಸಂಕೇಶ್ವರ್ ಹೋಟೆಲ್ ಅಸೋಸಿಯೇಷನ್, ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿ ಮತ್ತು ಕನ್ನಡ ಜನಪದ ಪರಿಷತ್ ಹಾಗೂ ಸತ್ಸಂಗ ಬಳಗದ ವತಿಯಿಂದ ಹಮ್ಮಿಕೊಂಡ ಉಡುಪಿ ಮಂದಾವರ್ತಿ ಯಕ್ಷಗಾನ ಮಂಡಳಿ ಇವರಿಂದ ಶಿವದೂತ ಪಂಜುರ್ಲಿ ಯಕ್ಷಗಾನ ಕಥಾಪ್ರಸಂಗ ಜರುಗಿತು. ಹುಕ್ಕೇರಿ ವಿರಕ್ತ ಮಠದ ಶಿವಬಸವ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಮಾಜಿ ಸಚಿವ ಶಶಿಕಾಂತ್ ನಾಯ್ಕ್ ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು. ಕನ್ನಡ ಜಾನಪದ ಪರಿಷತ್ ವತಿಯಿಂದ ಕಲಾವಿದ ಸದಾಶಿವ್ ಅಮೀನ್ ಕೊಕ್ಕರ್ನಿ ಅವರಿಗೆ ಸತ್ಕರಿಸಿ ಅಭಿನಂದಿಸಲಾಯಿತು. ಮಾಜಿ ಸಚಿವ ಶಶಿಕಾಂತ್ ನಾಯ್ಕ್ ಮಾತನಾಡಿ, ಗ್ರಾಮೀಣ ಪ್ರದೇಶದಲ್ಲಿ ರೈತರು, ಕೂಲಿ ಕಾರ್ಮಿಕರು ಸುಗ್ಗಿ ಕಾಲದಲ್ಲಿ ಜಾನಪದ ಗೀತೆಗಳನ್ನು ಹಾಡುವ ಮೂಲಕ ತಮ್ಮ ಕಾರ್ಯ ಮಾಡುತ್ತಿದ್ದರು. ಆದರೆ ಇಂದು ಕರಾವಳಿ ಭಾಗದಲ್ಲಿ ಜಾನಪದ ಕಲೆ ಯಕ್ಷಗಾನದ ಮೂಲಕ ದೇಶ ವಿದೇಶದಲ್ಲಿ ಪ್ರದರ್ಶನಗೊಳ್ಳುತ್ತಿರುವುದರಿಂದ ಇದು ಶ್ರೀಮಂತ ಕಲೆಯಾಗಿದೆ ಎಂದರು. ಎಲ್ಲ ಪೌರಾಣಿಕರು ಏನೇನು ಬರ್ತಾವ ಅಷ್ಟು ಭಾಗಗಳನ್ನ ಇವತ್ತು ಯಕ್ಷಗಾನದ ಮೂಲಕ ಇವತ್ತ ಅಲ್ಲಿಯೂ ಕೂಡ ಹಳ್ಳಿಗಳನ್ನು ಬಹಳ ಪ್ರಚಲಿತವಾದಂತಹ ಈ ಯಕ್ಷಗಾನ ಅನೇಕರು ಇವತ್ತು ಪ್ರಸಿದ್ಧಿಯನ್ನು ಪಡೆದಿರುವ ಅವ್ರ ಹಿನ್ನೆಲೆಯಲ್ಲಿ ಇವತ್ತು ಹಿರಿಯರು ನಮಗೆ ಈ ಸಲ ಬೇರೆ ದೇಶಕ್ಕೆ ಹೋಗಕ್ಕೆ ಅವಕಾಶ ಕೊಡೋದು. ಒಳ್ಳೆ ಜನ ಇವತ್ತು ಬೇರೆ ರಾಜ್ಯ ದೇಶದೊಳಗಿದ್ರು ಕೂಡ ನಮ್ಮ ಕಲೆಯನ್ನ ಪ್ರದರ್ಶನ ಮಾಡಬೇಕಂತಕ್ಕಂಥ ಇಚ್ಛೆ ನಮ್ಮ ನಮ್ಮ ಕರ್ನಾಟಕದ ಈ ಹೆಮ್ಮೆಯ ವ್ಯವಸ್ಥೆಯನ್ನ ಇವತ್ತು ಬೇರೆ ದೇಶಕ್ಕೂ ಕೂಡ ಪರಿಚಯ ಮಾಡತಕ್ಕಂಥ ಹಿನ್ನೆಲೆಯಲ್ಲಿ ಅವರ 10ನೇ ವರ್ಷದ ಯಶಸ್ವಿ ಇದ್ರೊಳಗೆ ಅಷ್ಟ ಮನರಂಜಿಸ್ತಾರಂತಂದ್ರೆ ಅವ್ರಿಗೆ ನಾವು ಅಭಿನಂದಿಸಲೇಬೇಕು. ವೇದಿಕೆ ಮೇಲೆ ಜಾನಪದ ಪರಿಷತ್ ಅಧ್ಯಕ್ಷ ಸುಭಾಷ್ ನಾಯ್ಕ್, ಎಸ್ಕೆ ಪಬ್ಲಿಕ್ ಶಾಲೆ ಅಧ್ಯಕ್ಷ ಪಿಂಟು ಶೆಟ್ಟಿ, ಸುನಿಲ್ ಭೈರಣ್ಣವರ್, ಮಗ್ದುಮ್, ಉದಯ್ ಶೆಟ್ಟಿ, ದಿನಕರ್ ಶೆಟ್ಟಿ, ನೇಮಿನಾಥ್ ಖೇಮಲಾಪುರೆ, ಕೆಬಿ ಬಡಿಗೇರ್, ಬಾಳಕೃಷ್ಣ ಕೋಳೇಕರ್, ಭೀಮಾನಂದ್ ಮುದುಕಣ್ಣವರ್ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಹುಕ್ಕೇರಿ ಸಂಕೇಶ್ವರ್ ಹೋಟೆಲ್ ಅಸೋಸಿಯೇಷನ್ ಸದಸ್ಯರು, ಯಕ್ಷಗಾನ ಕಲಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು. ನಂತರ ಕರಾವಳಿ ಕಲಾವಿದರಿಂದ ಪೌರಾಣಿಕ ಯಕ್ಷಗಾನ ಕಥಾ ಪ್ರಸಂಗ ಪ್ರದರ್ಶನಗೊಂಡಿತು. ಪಿಂಟು ಶೆಟ್ಟಿ 3,000 ಜನ ಕೂಡುವಂತ ವ್ಯವಸ್ಥೆ ಆಗಬೇಕು ಅನ್ನುವಂತ ನಿಟ್ಟಿನೊಳಗೆ ನಾವೆಲ್ಲ ಸಂಗ್ಯಾವಲನಾಟ, ರಾವಣನಾಟ, ಪಾರಿಜಾತ ಇವೆಲ್ಲ ಆಟಗಳನ್ನು ನಾವೆಲ್ಲ ನೋಡಿದೀವಿ. ಆದ್ರೆ ನಾವು ಹೇಗೆ ಶಿವನ
ದೂತ ಅಂದ್ರೆ ನಂದೀಶ ಅಂತೇವಲ್ಲ, ಅದು ಶಿವದೂತ ಪಂಜರ ಈ ಕಲೆಯನ್ನು ಇಲ್ಲಿ ಪ್ರದರ್ಶನ ಮಾಡ್ರಿ ಅಂತ. ಮಹೇಂದ್ರ ಗೋಲ್ಡ್ ಹುಕ್ಕೇರಿ. ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ. ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್, ಮಹೇಂದ್ರ ಮಯೂರ್ ಪೋತ್ತಾರ್, ಹಿರೇಮಠದ ಹತ್ತಿರ ಜೈನ್ ಬಸದಿ ಎದುರಿಗೆ, ಬಜಾರ್ ರಸ್ತೆ, ಹುಕ್ಕೇರಿ.